ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಲ್ಲ ಹಿಂದದಪ್ಪ, ಅಥವಾ ಒಂದು ಹಿಂದುಳಿದವ್ರದ, ಅಥವಾ ಒಂದು ದಲಿತರ ಧ್ವನಿ ಎಲ್ಲಿದೆ, ಅದೇ ಕಾಲಕ್ಕೆ ಆದಿವಾಸಿಗಳ ಧ್ವನಿ ಇದೆ ಅನ್ನೋದು ಎರಡು ಮಾತಿಲ್ಲ. ಇರ್ಬೋದು ಅವ್ರು ವಿರೋಧ ಮಾಡುವಂಥವ್ರು ಮಾತಾಡ್ತಿರ್ಬೋದಿಲ್ಲ ಅಂತಲ್ಲ. ವಿಶ್ವನಾಥ್ ಆಗಿ ನಮ್ಮ ಹಕ್ಕಿ ಪಿಕ್ಕಿ ಅಂತ ಹೇಳ್ತಾರಲ್ಲ, ಆ ವಿಶ್ವನಾಥ ಅದು ಹಿಂದುಳಿದವ್ರದ್ದು ವಿರೋಧ ಮಾಡ್ತಾ ಇರ್ತಾರೆ. ಹೌದು, ಒಬ್ಬ ದಲಿತರವ್ರು ಆಗಬೇಕಾಯ್ತು, ಸೇಮ್ ಆಗಿಲ್ಲ, ಅದು ಒಪ್ಪುವಂಥ ವಿಷಯ. ಆದರೆ ಈಗ ದಲಿತರಲ್ಲೂ ಅಂಥವ್ರು ಯಾರಿದ್ದಾರಪ್ಪ? ದಲಿತರಲ್ಲ ಪರಮೇಶ್ವರಪ್ಪನವರು, ಜೊತೆಗೆ ನಮ್ಮ ಪ್ರಿಯಾಂಕ ಖರ್ಗೆ, ಸ್ವತಃ ಖರ್ಗೆ ಮಲ್ಲಿಕಾರ್ಜುನ ಅವರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ AICC ಅಧ್ಯಕ್ಷರಿರೋದ್ರಿಂದ ಅದಕ್ಕೆ ಆಶೆ ಮಾಡೋದಿಲ್ಲ, ಮಾಡಿದ್ರೆ ಮಗನ ಸಲುವಾಗಿ. ಮಗ ಇನ್ನೂ ಜೂನಿಯರ್ ಅದಾರ ಅಂದಾಗ ಸಹಜವಾಗಿ ಈಗ ಯಾರಿಲ್ಲಪ್ಪ. ಯಾಕಂದ್ರೆ ರಾಚಯ್ಯನವರಂತಹ ಎತ್ತರದ ವ್ಯಕ್ತಿತ್ವದ ಈ ಏನಪ್ಪ ದಲಿತ ನಾಯಕರನ್ನ ಹೇಳೋದಿಲ್ಲ, ಅವ್ರಿಗೆ ಭಾಳ ಒಳ್ಳೆಯ ನಾಯಕರಿದ್ದರು. ಆದರೆ ಅಂಥವ್ರು ಇಲ್ಲ ಈಗ ಅಂದಾಗ ಸಹಜವಾಗಿ ಸಿದ್ದರಾಮಯ್ಯರು ಇವನ್ನೆಲ್ಲ ಮೀರಿ ನಿಲ್ಲೋದ್ರಿಂದಾಗಿ ಸಿದ್ದರಾಮಯ್ಯರ ಮುಂದಿನ 2.5 ವರ್ಷಗಳ ಏನಪ್ಪ ಈ ಸೇಮ್ಗಿರಿ ಗ್ಯಾರಂಟಿ. ಇನ್ನು ಬಜೆಟ್ ಮಂಡಿಸ್ತಾರೆ. ಬಜೆಟ್ ಅಂತ ಆ್ಯಸ್ ಯೂಸ್ವಲ್ ರೆಕಾರ್ಡ್ ಆಯಿತು. ನಮ್ಮ ಯಾರಪ್ಪ ವಿಶೇಷ ದೇವರಾಜ ಅರಸರ ರೆಕಾರ್ಡನ್ನು ಇವರು ಮುರಿತಾರೆ ಅನ್ನೋದ್ರಲ್ಲಿ ಇನ್ನೇನು ಯಾವ ಭಿನ್ನಮತ ಇಲ್ಲ. ಅದೇನೂ ಇರಲಿ, ರೆಕಾರ್ಡ್ ಮುರಿದು ಹೋಗುದು, ಹಿಂದಿನ ಮತ್ತೊಬ್ಬ ಬರ್ತಾನೆ ಮುರಿತಾನೆ ಅದಿರಲಿ. ಅದಕ್ಕಿಂತ ಮುಖ್ಯವಾಗಿ ಈಗ ಒಂದು ಅಪಾರ್ಚುನಿಟಿ ಸಿದ್ದರಾಮಯ್ಯರ ಮುಂದೆ ಸಿಕ್ಕದ. ಸಿದ್ದರಾಮಯ್ಯರು ಇದನ್ನು ಸಾಧಿಸ್ತಾರ ಅನ್ನುವಂಥದ್ದು ಏನಪ್ಪ ಅಂದ್ರೆ ರಿಸರ್ವೇಷನ್ ಅಂತೆ ಮಾಡ್ತಾರೆ ಅಂತ ಅನ್ನಿಸ್ತದ. ಯಾಕೆ ಆಲ್ರೆಡಿ ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ, ಅದನ್ನು ಮಾಡ್ತಾರೆ ಅನ್ನುವಂಥದ್ದು. ಆದರೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು. ಯಾಕೆ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಸ್ವತಃ ಒಬ್ಬ ರೈತ ಇದ್ದಾರೆ, ಬಡತನ